ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ಈ ಡಿಸೈನ್ನ ಲಾಸ್ಟ್ ಟೈಮ್ ನಾನು ರೀಲ್ಸಲ್ಲಿ ಅಪ್ಲೋಡ್ ಮಾಡಿದಾಗ ಎಲ್ಲರೂ ಕೇಳ್ತಾ ಇದ್ರು ಯಾವ ರೀತಿ ಮಾಡಿದ್ರಿ ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳಿ. ಹಾಗಾಗಿ ನಾನು ಮತ್ತೆ ಈ ಡಿಸೈನ್ನ ಮಾಡ್ತಾ ಇದ್ದೆ, ಅದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ. ನೋಡಿ, ಇದು ಈ ರೀತಿಯಾಗಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ಈಗಾಗಲೇ ಪಿಕಾಟ್ನ ಯಾವ ರೀತಿ ಮಾಡೋದು ಅಂತ. 2 ಸಲ ಲಾಕ್ ಮಾಡಿ 2 ಚೈನ್ ಹಾಕಿ ಕಂಬ ಹಾಕಿ ಕಂಬಕ್ಕೆ 3 ಚೈನನ್ನು ಹಾಕಿ ಲಾಕ್ ಮಾಡೋದಕ್ಕೆ ಪಿಕಾಟ್ ಮಾಡಿದ್ದೀವಿ. ಪಿಕಾಟ್ ಅಂತ ಹೇಳ್ತಾರೆ. ಈ ಪಿಕಾಟ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಯಾವ ರೀತಿ ನಾನು ಇಲ್ಲಿ ಮಾಡ್ತಿದ್ದೀನಿ ಅನ್ನೋದನ್ನ ನಾನು ಇವಾಗ ತೋರಿಸ್ತೀನಿ. ಇದಕ್ಕೆ ನಾನು 6 ಎಳೆ ದಾರ ಸುತ್ತಕೊಂಡು ರೆಡಿ ಮಾಡಿಟ್ಟಿದ್ದೀನಿ. ಮತ್ತು ಕ್ರೋಶೆ ನಂಬರ್ 10 ತೊಗೊಂಡಿದ್ದೀನಿ. ರಿಂಗ್ಸು ಮತ್ತು ಈ ರೀತಿಯಾಗಿ ಮಧ್ಯದಲ್ಲಿ ಬೀಡ್ಸ್ ಬೇಡ ಅಂದರೆ ನೀವು ಹಾಗೆ ಕಂಟಿನ್ಯೂ ಮಾಡ್ಬೋದು ವರ್ಕನ್ನು, ಪರವಾಗಿಲ್ಲ. ನೋಡಿ, ನಾನಿವಾಗ ಇಲ್ಲಿ ಫಸ್ಟು ನಾನಿವಾಗ ಸ್ಟಾರ್ಟಿಂಗ್ ಮಾಡಿ ಇದು ವರ್ಕ್ ಮಾಡಿ ಇಲ್ಲಿ 6 ಕಂಬ ವಿತ್ ಪಿಕಾಟ್ ಮಾಡಿ ಅದಕ್ಕೆ ಬೀಡ ಹಾಕಿ ಮತ್ತೆ 6 ಕಂಬ ವಿತ್ ಪಿಕಾಟ್ ಮಾಡಿ, ಸಾರಿ ಇದನ್ನು ತೆಗೆದ್ಬಿಟ್ಟೆ ತೋರಿಸ್ತೀನಿ ಒಂದ್ಸಲ. ನೋಡಿ, ಇವಾಗ ಈ ರೀತಿಯಾಗಿ ಇಲ್ಲಿ ಲಾಕ್ ಮಾಡಿ ಪಿಕಾಟ್ ಮಾಡಿ ನಾವು ಲಾಕನ್ನು ಮಾಡೋವರೆಗೂ ನಿಮಗೆ ಗೊತ್ತಿರುತ್ತೆ. ನಾನು ನೆಕ್ಸ್ಟ್ ಆದರೂ ತೋರಿಸ್ತೀನಿ ಕಂಪ್ಲೀಟ್ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ. ನಾನು ಮತ್ತೆ ಇಲ್ಲಿ 2 ಚೈನನ್ನು ಹಾಕ್ಕೊತಾ ಇದ್ದೀನಿ. 2 ಚೈನನ್ನು ಹಾಕಿ ಸ್ಯಾರಿಗೆ ಲಾಕನ್ನು ಮಾಡ್ತಾ ಇದ್ದೀನಿ. ಇದು ಲಾಕ್ ಯಾಕೆ ಮಾಡ್ತಿದ್ದೀನಿ ಅಂದರೆ ಈ ರೀತಿಯಾಗಿ ಡಿಸೈನ್ ಬರಬೇಕು ಅಂತ ಹೇಳಿ. ಇಲ್ಲಿ ಲಾಕ್ ಮಾಡಲಿಲ್ಲ ಅಂದರೆ ಇದು ಕೆಳಗಡೆ ಬರುತ್ತೆ ಇನ್ನು ಡಿಸೈನ್. ಹಾಗಾಗಿ ನಾನಿಲ್ಲಿ ಲಾಕ್ ಮಾಡಿ ವರ್ಕ್ ಮಾಡ್ತಾ ಇದ್ದೀನಿ. ಚೈನ್ ಹಾಕಿ ಲಾಕ್ ಮಾಡೋದ್ರಿಂದ ಇದು ಡಿಸೈನ್ ನೀಟಾಗಿ ಹೀಗೆ ಇರುತ್ತೆ. ಚೈನ್ ಹಾಕದೆ ಹಾಗೆ ಡೈರೆಕ್ಟಾಗಿ ಲಾಕ್ ಮಾಡಿದ್ರೆ ಡಿಸೈನಲ್ಲಿ ಬೆಂಡ್ ಆಗುತ್ತೆ. ಇಷ್ಟೇ ಡಿಫ್ರೆನ್ಸ್ ಅದ್ರದ್ದು. ಇವಾಗ ನೋಡಿ, ನಾನು ರಿಂಗನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೀರೆಗೆ ಡೈರೆಕ್ಟಾಗಿ ನಾನು ರಿಂಗನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಏನೂ ಇಲ್ಲ, ನಾರ್ಮಲ್ ಇವಾಗ ಲಾಕ್ ಹಾಕಿದ್ವಲ್ಲ ಅದು ಹಾಗೆ ಇಟ್ಕೊಳ್ಳೋದು. ರಿಂಗನ್ನು ತಗೊಂಡು ರಿಂಗ್ ಒಳಗಡೆಯಿಂದ ಕ್ರೋಶ ತಗೊಂಡು ಹೋಗಿ ದಾರನ ತಗೊಂಡು ಬಂದು ಇಲ್ಲಿ ನಾವು ಲಾಕನ್ನು ಮಾಡಬೇಕು. ಲೂಸ್ನಾಗಿ ಮಾಡಬಾರ್ದು, ಸ್ವಲ್ಪ ಟೈಟಾಗಿ ಇಟ್ಕೊಂಡು ಲಾಕನ್ನು ಮಾಡಿ. ನೋಡಿ, ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ ಲಾಕಿಗೆ ನಾವೇನು ಮಾಡೋ ಹಾಗಿಲ್ಲ. 2ನೇ ಸಲ ಕ್ರೋಶದ ಒಳಗಡೆಯಿಂದನೇ ಹೋಗಿ ದಾರನ ತಗೊಂಡು ಬಂದು ನಾವು ಲಾಕನ್ನು ಮಾಡ್ತೀವಲ್ಲ, ಲಾಕ್ ಆದ ನಂತರ 3 ಚೈನ್ನ ಹಾಕ್ಕೊತೀನಿ. 3 ಚೈನನ್ನು ಹಾಕಿ ಫಸ್ಟ್ ಲಾಕ್ ಮಾಡಿದ್ವಲ್ಲ ಅದನ್ನು ಬಿಟ್ಬಿಟ್ಟು ಈಗ 2ನೇ ಸಲ ಲಾಕ್ ಮಾಡಿದ್ವಿ ನೋಡಿ, ಅದ್ರ ಸಂದಿಗೆ ತಗೊಂಡು ಹೋಗಿ ನಾನು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಿಮ್ಗೆ, ಅಲ್ಲಿ ಹೋಲ್ ಕಾಣಿಸುತ್ತೆ, ಗ್ಯಾಪ್ ಇರುತ್ತೆ ಅಲ್ಲಿ. ಆ ಗ್ಯಾಪಲ್ಲಿ ಹೋಗಿ ದಾರನ ತಗೊಂಡು ಬಂದು ಲಾಕನ್ನು ಮಾಡೋದು. ಇದು ಪಿಕಾಟ್. ಬಟ್ ಇಲ್ಲಿ ಕಂಬ ಹಾಕಿ ನಾವು ಅದನ್ನು ಪಿಕಾಟ್ 3 ಚೈನ್ ಹಾಕಿ ಲಾಕ್ ಮಾಡ್ತೀವಿ. ಇದು ಡೈರೆಕ್ಟಾಗಿ ಹಾಗೆ ಲಾಕ್ ಮಾಡಿ 3 ಚೈನ್ನ ಹಾಕಿ ಮತ್ತೆ ಇಲ್ಲಿಗೆ ಲಾಕ್ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ. ಮೂರು ಚೈನ್ನ ಹಾಕ್ಕೊಳ್ಳೋದು. ನಾವೇನು ಲಾಕ್ ಹಾಕಿರ್ತೀವಲ್ಲ ಅದೇ ಲಾಕಿಗೆ ಈ 3 ಚೈನನ್ನು ಲಾಕ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಬರುತ್ತೆ. ತುಂಬ ಮುದ್ದಾಗಿ ಕಾಣಿಸುತ್ತೆ ಇದು. ನೀವು ಸ್ಯಾರಿಗೆ ಲಾಕ್ ಮಾಡದೆ ಡೈರೆಕ್ಟಾಗಿ ಹಾಗೆ ಕೂಡ ಮಾಡ್ಕೋಬಹುದು. ನೋಡಿ, 2, 3 3 ಚೈನ್ ಹಾಕಾಯ್ತು. 3 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ 11 ಸಲ ನನಗೆ ಇದು ಲಾಕ್ ಮಾಡ್ತಾ ಇದ್ದೀನಿ. ನೀವು ತಗೊಳ್ಳೋ ರಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ನೀವು ಎಷ್ಟು ದೊಡ್ಡ ರಿಂಗ್ ತಗೊತೀರಾ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಅದು. ಎಷ್ಟು ಸಲ ಲಾಕ್ ಮಾಡಿ ಅದಕ್ಕೆ ಪಿಕಾಟ್ನ ಮಾಡ್ತೀವಿ ಅನ್ನೋದು. 11 ಬಾರಿ ನಾನಿಲ್ಲಿ ಮಾಡಿದ್ದೀನಿ.
ಮಧ್ಯದಲ್ಲಿ ನೀವು ಬೀಟ್ಸ್ ನ ಬೇಕಾದ್ರೂ ಯೂಸ್ ಮಾಡ್ಬೋದು. ಇಲ್ಲಿ ಬೀಟ್ಸ್ ಏನು ಬೇಡ ಅಂತ ಹೇಳಿರೋದ್ರಿಂದ ನಾನು ಬೀಟ್ಸ್ ನ ಯೂಸ್ ಮಾಡಿಲ್ಲ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು ಆಗಿದೆ. 9 ಸಲ ಆಗಿದೆ. ಇದು 10ನೇದು. 10 ಆದ ನಂತರ ಇನ್ನೊಂದು ಸಲ ಹಾಕ್ಬಿಟ್ಟು ನೋಡಿ, ಇದಿಷ್ಟು ಆದ್ಮೇಲೆ ನಾರ್ಮಲ್ ಆಗಿ ಇವಾಗ ನಾವು ಏನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಮಾಡಿದ್ವು ಅದೇ ರೀತಿ ಮಾಡಬೇಕು. ನಾನು ಬರೀ ಇವಾಗ ಲಾಕ್ ಮಾಡಿ ಫಸ್ಟ್ ವರ್ಕ್ ಶುರು ಮಾಡಿದಲ್ಲ, ಅದೇ ರೀತಿ ಬರೀ ಲಾಕ್ ಮಾಡ್ತೀನಿ. ಅದಕ್ಕೆ ಪಿಕಾಟ್ನ ಏನು ಮಾಡೋದಿಲ್ಲ. ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಯಾರಿಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ 2 ಚೈನ್ನ ಹಾಕ್ತೀನಿ. 2 ಚೈನ್ನ ಹಾಕಿ ಕಂಬನ ಹಾಕ್ಬಿಟ್ಟು ಈ ಕಂಬಕ್ಕೆ ನಾನು ಇವಾಗ 3 ಚೈನನ್ನು ಹಾಕಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಇಲ್ಲಿ 6 ಕಂಬ ಮಾಡಿ ಆ ಕಂಬಗಳಿಗೆ ನಾನು ಪೀಕಾಟ್ನ ಮಾಡ್ತಾ ಇದ್ದೀನಿ. 6 ಆದ ನಂತರ ನೀವು ಅಲ್ಲಿಗೆ ಬೇಕಾದ್ರೆ ಯಾವ್ದಾದ್ರು ಎನಿ ಬೀಟ್ಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದು, ಇಲ್ಲ ವಿತೌಟ್ ಬೀಟ್ಸ್ ಬೇಕು ಅಂದ್ರೆ ಹಾಗೇನೂ ಕೂಡ ಕಂಟಿನ್ಯೂ ಆಗಿ ಮಾಡ್ಕೋಬಹುದು. ಡಿಸ್ಟೆನ್ಸ್ ಅಷ್ಟೇ. ಇವಾಗ ಪಕ್ಕ ಪಕ್ಕ ಬೇಕು ಅಂದ್ರೆ ಪಕ್ಕ ಪಕ್ಕಕ್ಕೂ ನೀವು ಮಾಡ್ಕೊಂಡು ಹೋಗ್ಬೋದು. ಎಷ್ಟು ಡಿಸ್ಟೆನ್ಸಿಗೆ ಮಾಡ್ಕೊಂತೀರ ಅನ್ನೋದು ಡಿಪೆಂಡ್ ಆಗುತ್ತೆ. 5 ಆಗಿದೆ. ಇದು 6ನೇದು. 6 ಆದ ನಂತರ ನಾನು ಬೀಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕ್ರಿಸ್ಟಲ್ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬಹುದು. ಎಷ್ಟು ಡಿಸ್ಟೆನ್ಸಿಗೆ ರಿಂಗ್ ಬೇಕು ಅನ್ನೋದು ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಎರಡು, ಮೂರು, 4, 5, 6 ದಾರಗಳು ಎಲ್ಲನೂ ಕ್ರೋಶದಲ್ಲಿ ನೀಟಾಗಿ ಬರೋ ರೀತಿ ನೋಡ್ಕೊಳ್ಳಿ. ಒಂದು ದಾರ ಬಿಟ್ಕೊಂಡ್ರು ಅದು ಫಿನಿಶಿಂಗ್ ಅಷ್ಟು ಲುಕ್ ಬರಲ್ಲ. ನೋಡಿ, ಇವಾಗ ಈ ರೀತಿಯಾಗಿ 6ಅನ್ನ ನಾನು ಇಲ್ಲಿ ಹಾಕಿದ್ದೀನಿ. ಈ ಕಡೆ 6, ಈ ಕಡೆ 6 ಆಗಿದೆ. ಇವಾಗ ನಾನು 2 ಸಲ ಚೈನ್ನ ಹಾಕ್ತಾ ಇದ್ದೀನಿ. 2 ಚೈನ್ಗಳನ್ನ ಹಾಕಿ ಸ್ಯಾರಿಗೆ ಲಾಕ್ ಮಾಡ್ಕೊತೀನಿ. ಸ್ಯಾರಿಗೆ ಲಾಕ್ ಮಾಡಿಬಿಟ್ಟು ಇವಾಗ ನಾನು ಇಲ್ಲಿ ರಿಂಗನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿಯಾಗಿ ನಾವು ಕ್ರೋಶ ಒಳಗಡೆಯಿಂದ ರಿಂಗ್ ಒಳಗಡೆಯಿಂದ ಕ್ರೋಶನ್ ಹಾಕಿ ದಾರಾನ ಎಳ್ಕೊಂಡು ಬಂದು ಟೈಟಾಗಿ ಇಟ್ಕೊಂಡು ರಿಂಗನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿ ಈಗ ನಾವು ಇಲ್ಲಿಂದ ವರ್ಕನ್ನು ಕಂಟಿನ್ಯೂ ಮಾಡಬೇಕು. ಮೊದಲನೇದಕ್ಕೆ ಯಾವುದೇ ರೀತಿಯಾದಂಥ ಪಿಕಾಟ್ನ ಮಾಡೋ ಹಾಗಿಲ್ಲ. 2ನೇದರಿಂದ ಕಂಟಿನ್ಯೂ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಹೋಲ್ ಕಾಣಿಸುತ್ತೆ ನಿಮಗೆ. ಈ ಹೋಲಿಂದ ತಗೊಂಡು ಬಂದು ಲಾಕನ್ನು ಮಾಡಬೇಕು. ರಿಂಗ್ ಸುತ್ತ ಬೀಡ್ ಬೇಕು ಅಂದರೂ ನೀವು ಇಲ್ಲಿ ರಿಂಗ್ ಸುತ್ತ ಕೂಡ ಬೀಡ್ನ ಹಾಕೋಬಹುದು. 3 ಚೈನ್ ಹಾಕಿ ನಾವೇನು ಲಾಕ್ ಮಾಡಿದ್ವಲ್ಲ ಅದಕ್ಕೆ ಲಾಕ್ ಮಾಡಿದ್ದೀನಿ. ಮೂರು,
3 ಆಗಿದೆ. ನಾಲ್ಕು, 5, 6, 7, 8, 9, 10, 11. ಇವಾಗ ಇಲ್ಲಿ 11ನ್ನು ನಾನು ಕಂಪ್ಲೀಟ್ ಮಾಡಿ ಲಾಕ್ ಮಾಡಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸ್ಯಾರಿಗೂ ನಾನು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕಾಣುತ್ತೆ. ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನೋಡೋಣ. ನಾನಿಲ್ಲಿ ಇವಾಗ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ಲಾಸ್ಟಲ್ಲಿ 2 ಚೈನ್ ಎಕ್ಸ್ಟ್ರಾ ಹಾಕಿ ಗ್ಲೂ ಹಾಕಿ ಸ್ಟಿಕ್ ಮಾಡಿದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಬೇಗ ಆಗುತ್ತೆ ಇದು. ನೋಡಿ, ಬ್ಯಾಕ್ ಸೈಡಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಫಿನಿಶಿಂಗ್ ಇರುತ್ತೆ, ಏನು ಡಿಫ್ರೆನ್ಸ್ ಅನ್ಸಲ್ಲ. ಈ ರೀತಿಯಾಗಿ ಇದು ಕಾಣಿಸುತ್ತೆ. ರಿಂಗ್ಸ್ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಡಿಸ್ಟೆನ್ಸ್ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.